ವಿವೇಕಾನಂದರ ಮುಖದ ಮೇಲೂ ಕೂಡ ಯಾವುದೋ ಒಂದು ತಿಲಕ ಇಲ್ಲ. ಆದ್ದರಿಂದ ನಾನು ಏನೋ ಹಚ್ಚೋದಿಲ್ಲ. ಅದರ ಅರ್ಥ ಏನೋ, ನಾನು ಎಲ್ಲ ಧರ್ಮದವರಿಗೂ ಸೇರಿದವನು, ಸರ್ವಧರ್ಮ ಸಹಿಷ್ಣುತೆ ಅಂತಹ ದೇಶದಿಂದ ನಾನು ಬಂದವನು ಅಂತ ಹೇಳ್ತಾರೆ. ಒಂದು ಮಾತನ್ನು ಅವರು ಬಹಳ ಒತ್ತಿ ಕೊಟ್ಟೆ ಹೇಳ್ತಾರೆ. ಹಿಡಿಯಷ್ಟು ಬ್ರಾಹ್ಮಣರು ನಮ್ಮ ದೇಶದಲ್ಲಿ ಬಹಳ ಪಾತಕವನ್ನು ಮಾಡ್ತಾ ಇದ್ದಾರೆ. ಈಗ ಹಿಡಿಯಷ್ಟು ಬ್ರಾಹ್ಮಣರಲ್ಲ, ಹಿಡಿಯಷ್ಟು ಲಿಂಗಾಯತ ಧರ್ಮದವರು ಅಂತಲೂ ಹೇಳಬೇಕು. ಇನ್ನೊಂದಿಷ್ಟು ದಲಿತರು ಪುಡಿ ಪುಡಿ ವಿಡಿಯೋಗಳಲ್ಲಿ ನಾವೇ ಹೆಚ್ಚು ಅಂತ ಇದ್ದಾರೆ. ಇನ್ನೊಂದಷ್ಟು ಮುಸ್ಲಿಮರನ್ನು ಎತ್ತಿ ಕಟ್ತಾರೆ. ಆದರೆ ಒಂದು ಗಮನಿಸಬೇಕಾದದ್ದು, ಮುಸ್ಲಿಮರ್ಯಾರು ವಿಡಿಯೋಗಳಲ್ಲಿ ಮಾತನಾಡ್ತಾ ಇಲ್ಲ. ಅವರಿಗೆ ಸಲಾಂ, ಅವರಲ್ಲೂ ಹಿಂದೂ ಧರ್ಮ ಮೆಚ್ಕೊಂಡವರಿದ್ದಾರೆ. ವೆನ್ ಯು ಆರ್ ಇನ್ ರೋಮ್ ಬಿ ರೋಮನ್ ಅಂತ ತಿಳಿದವರಿದ್ದಾರೆ. ನಾವು ರೋಮಲ್ಲಿದ್ದಾಗ ರೋಮಿನ ಥರ ಇರಬೇಕು. ನಾವು ಭಾರತದಲ್ಲಿದ್ದೇವೆ, ಭಾರತೀಯರಾಗಿರಬೇಕು. ಅವರೊಂದಿಗೆ ನಾವು ಹೊಂದ್ಕೊಂಡಿರಬೇಕು. ಹಿಂದೂ ಧರ್ಮ ಎಂದರೆ ಏನಂತ ತಿಳಿದವರಿದ್ದಾರೆ. ನಾನೊಂದು ಸರಿ ಹಾಸನದಲ್ಲಿ ಎಲ್ಲೋ ಹೊರಗಡೆ ಹೋಗಿ ಒಂದು ಆಟೋದಲ್ಲಿ ಮನೆಗೆ ವಾಪಸ್ ಬರುವಾಗ ನಮ್ಮ ಶ್ರೀಮತಿ ತವರೂರು ಹಾಸನ ಅಲ್ಲಿ ಇಳಿಯುವಾಗ ಆತನಿಗೆ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ದಿದ್ದನ್ನು ಅವನು ಕೇಳಿದ್ದ. ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಇನ್ನೂ ಜನರಲ್ಲಾಗಿ ಏನೇನೋ ಮಾತಾಡ ಹೇಳಿದ. ಅವನಿಗೆ ದುಡ್ಡು ಕೊಡಬೇಕಾದ್ರೆ ಅವನು ಒಂದು ಮಾತು ಹೇಳದಾರಿ, ನಾನು ಮುಸ್ಲಿಂ. ಹಾಂ, ಏನಪ್ಪ ನೀನು ಮುಸ್ಲಿಮ? ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಲ್ಲಯ್ಯ ಅಂದೆ. ನಾವಿಲ್ಲಿದ್ದೀವಿ ಸರ್, ಇಲ್ಲಿದ್ದೀವಿ. ಈ ಜನರಂಗೆ ಇರಬೇಕು, ನಾವು ಹಾಗೇ ಮಾತಾಡಬೇಕು. ಆಗ ನಮ್ಮ ವ್ಯಾಪಾರ ಎಲ್ಲವೂ ಕೂಡ ನಡೆಯುತ್ತೆ, ಸಾಂಗವಾಗಿ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾನೆ. ಸಾಂಗವಾಗಿ ಅನ್ನೋ ಪದನ್ನು ಹೇಳ್ತಾನೆ. ಅವನಿಗೆ ನಮಸ್ಕಾರ ಮಾಡಿದೆ ನಾನು, ಎರಡು ಕೈ. ಹಿಂದೂ ಧರ್ಮದಲ್ಲಿ ಎರಡು ಕೈ ಹೀಗೆ ಎದೆ ಹತ್ರ ಹಿಡಿದು ನಮಸ್ಕಾರ ಮಾಡ್ತೀವಿ ಅಲ್ವಾ? ತಮ್ಮದೇ ಆದ ಚಾನಲ್ ಓಪನ್ ಆಗ್ತಿದ್ದಂಗೆ ಎರಡು ಕೈನ ನಮಸ್ಕಾರ. ಏನದರ ಅರ್ಥ? ದೇವರು ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಎಲ್ಲಿದ್ದಾನೆ? ಹೃದಯವೇ ದೇವಾಲಯ. ಇನ್ನು ಶರಣರು ಹೇಳ್ತಾರೆ, ಈ ದೇಹವೇ ದೇವಾಲಯ, ಕಾಲೇ ಕಂಬ ಅಂತ. ಅಮೇರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂಯಿಸಮ್ ಬಗ್ಗೆ ಮಾತಾಡಲಿಲ್ವಂತೆ ವಿವೇಕಾನಂದರು, ಬ್ರಾಹ್ಮಣಿಸಮ್ ಬಗ್ಗೆ ಮಾತಾಡಿದ್ರಂತೆ. ಹಾಗಂತ ರೆಫರೆನ್ಸ್ ಹಾಕ್ತಾನೆ, ಈ ಬುಕ್ ಹಂಗಿದೆ, ಆ ಬುಕ್ಕಲ್ಲಿ ಹಿಂಗಿದೆ ಅಂತ ಆ ಪೇಜ್ಗಳನ್ನು ತೆಗೆದು. ಇಂಥವ್ರು ಹೆಚ್ಕೊಂಡಿದ್ದಾರೆ, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಹಿಸ್ಟ್ರಿಯನ್ನೇ ತಿರುಚಿ ಬರೆಯುವವರು, ಧರ್ಮವನ್ನು ತಿರುಚಿ ಬರೆಯುವವರು, ಹಿಂದೂ ಧರ್ಮವನ್ನು ಹೀಗಳೆಯುವರು. ಇಂಥವ್ರು ಹುಟ್ಕೊಂಡಿದ್ದಾರೆ. ಅವು ಅವರಿಗೆ ರೆಫರೆನ್ಸ್. ನಿಮಗೆ ಯಾವುದು ರುಚಿಸುತ್ತಾ? ಲೋಕೋಭಿನ್ನ ಅಭಿರುಚಿ ಅಂತಾರೆ, ಲೋಕೋಭಿನ್ನ ರುಚಿ. ನಿಮಗೆ ಅಂಥದೇ ರುಚಿಸುತ್ತೆ. ಸತ್ಯ ಇಲ್ಲ. ಇನ್ನೊಂದು ಹೇಳಿ, ಇವತ್ತಿನ ಒಂದು ಶ್ರೀ ಶರಣರ ನುಡಿಯ ಬಗ್ಗೆ ಹೇಳ್ತೇನೆ. ಹೊಗಳವರ ಸಾಕ, ಟೀಕೆ ಮಾಡೋರು ಬೇಕಾ ಅಂತ. ಹೊಗಳುವವರು ಸಾಕ, ಟೀಕೆ ಮಾಡುವವರು ಬೇಕು ಅಂತಾರೆ. ಹೇಳ್ತೇನೆ, ಏನು ಮಾಡ್ತಾ ಇದ್ದೀರಿ?
ಮುಸ್ಲಿಮರಲ್ಲಿ ಸೈತಾನಿಕ್ ವರ್ಸಸ್ ಎಂಬ ಒಂದು ಕೃತಿಯನ್ನು ಇಂಗ್ಲೀಷಿನಲ್ಲಿ ಬರೆದಂಥ ಸಾಲ್ಮನ್ ರಶ್ಡಿ ಸೈತಾನಿಕ್ ವರ್ಸಸ್ ಸಾಲ್ಮನ್ ರಶ್ಡಿಯನ್ನು ಗಡೀಪಾರು ಮಾಡಿಬಿಡ್ತಾರೆ ಮುಸ್ಲಿಮ್ಸ್. ಸೈತಾನನ ಪದ್ಯಗಳು ಅಂತ ಮೊಹಮ್ಮದನ ಕುರಿತು ಬರೆದಿದ್ದಾನೆ ಅಂತ. ಅಲ್ಲಾಹುವನ ನಮ್ಮಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಏನು ಬೇಕಾದ್ರೆ ಹೇಳ್ಬೋದು. ಆಮೇಲೆ ಇನ್ನೂ ಒಂದು, ರಾಮಾಯಣ ತೀರ್ಥ ಬರೆದವರು, ಮಹಾಭಾರತ ತೀರ್ಚಿ ಬರೆದವರು, ಇನ್ನು ಹಿಂದೂ ಧರ್ಮನ ತೀರ್ಚಿ ಬರೆದವರು ಬೇಕಾದಷ್ಟು ಜನ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಬೇಕಾದಷ್ಟು ಜನ. ಯಾರನ್ನ ಅಂತ ಈ ದೇಶದಿಂದ ಹೊರಗೆ ಹಾಕ್ತೀರಿ? ಹಿಂದೂ ಮಹಾಸಾಗರ ಹಿಂದೂ ಧರ್ಮ. ಇನ್ನು ಉಳಿದವು ಎಲ್ಲವೂ ನದಿಗಳು ಅಲ್ಲಿಗೆ ಬಂದು ಸೇರ್ತವೆ ಹಿಂದೂ ಮಹಾಸಾಗರಕ್ಕೆ. ಒಂದಿಷ್ಟು ಬಂಗಾಳ ಕೊಲ್ಲಿಗೆ ಹೋಗ್ತವೆ, ಒಂದಿಷ್ಟು ಅರಬ್ಬಿ ಸಮುದ್ರಕ್ಕೆ ಹೋಗ್ತವೆ. ಭಾಳಷ್ಟು ಮಹಾಸಾಗರ ಕನ್ಯಾಕುಮಾರಿ ಹತ್ರ. ಅಲ್ಲೇ ಕೂತ್ಕೊಂಡು ದಂಡೆ ಮೇಲೆ, ಕಲ್ಲಿನ ಬಂಡೆ ಮೇಲೆ ವಿವೇಕಾನಂದರು ಧ್ಯಾನ ಮಾಡಿದ ಸ್ಥಳ. ಏನ್ರಿ, ತಿರುಚಿ ಬರದ ಸುಳ್ಳು ಸುಳ್ಳು ಪುಸ್ತಕಗಳೇ ನಿಮಗೆ ಇಷ್ಟವಾಗ್ತವೆ. ಸತ್ಯವಾದ ಪುಸ್ತಕಗಳು ನಿಮಗೆ ಇಡಿಸೋದಿಲ್ಲ ಅಲ್ವೇ? ಕನಕದಾಸರ ಹೇಳ್ತಾರೆ ಅವರ ಹರಿಭಕ್ತಿ ಸಾರದಲ್ಲಿ, ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅತಿಯಿಂದ ಸಲಹುವ ಕರ್ತೃಕೇಶವ. ಕೇಳಿ, ಶ್ರೀ ಶರಣರ ಈ ನುಡಿಯನ್ನು ಕೇಳಿ. ಹೊಗಳವರ ಸಾಕ, ಟೀಕಾ ಮಾಡೋರು ಬೇಕು ಅಂದಾಗ ಕರೆಯವರಿಗೆ ಹಚ್ಚಿದಾಂಗ. ಕರೆಯವರಿಗೆ ಕರೆ ಅಂದರೆ ನಿಜ. ಹೀಗೆ ಹೊಗಳೋರು ಇರಬೇಕು. ಹೊಗಳಿಕೆ ಯಾರಿಗಿಷ್ಟವಿಲ್ಲ ಹೇಳಿ? ಅಂದ ಹಾಗೆ ಹೊಗಳಿದರೆ ತಮ್ಮ ಕೆಲಸವಾಗುತ್ತದೆಂದು ಭಾವಿಸುವವರೇ ಬಹಳ ಮಂದಿ. ಅದಕ್ಕೆ ಮರುಳಾಗುವವರೂ ಇದ್ದಾರೆ. ತಮ್ಮ ಸ್ವಾರ್ಥ ಸಾಧನೆಯೇ ಗುರಿಯಾಗಿದೆ ಅವರಿಗೆ. ಈ ಮಂದಿ ಹುಚ್ಚುಮುಂಡೆ ಮಕ್ಕಳಲ್ಲಿ ಉಂಡವನೇ ಜಾಣ, ಅದೇ ಗುರಿಯಾಗಿರಬೇಕು ಅಂತ ಕಾಣುತ್ತೆ ಅವರಿಗೆ. ಈ ಮಂದಿ ಕೆಲವೇಳೆ ಅಪಾಯಕಾರಿಯಾಗಿ ಬಿಡುತ್ತಾರೆ. ಯಾರು ಹೊಗಳೋರು? ಲಿಂಗಾಯತ ಧರ್ಮನ ಎತ್ತಿ ಹೊಗಳೋದು, ಅದರ ಭಾಗವೇ ಆದ ಹಿಂದೂ ಧರ್ಮನ ಬೈತಾ ಕೂತ್ಕೊಳ್ಳೋದು, ಬ್ರಾಹ್ಮಣರ ಧರ್ಮ ಅಂತ ಅಪಖ್ಯಾತಿಯನ್ನೇ ತಂದೊಡ್ಡುತ್ತಾರೆ. ಪಿತೂರಿ ಮಾಡ್ತಾರೆ. ನಾಯಿ ಬೊಗಳರೆ ದೇವಲೋಕ ಹಾಳಾಗುತ್ತ ಅಂತ ಸುಮ್ಮನೆ ಬಿಡಬೇಕು. ಆದರೆ ಮೇಲೊಬ್ಬನಿದ್ದಾನೆ, ಶಿವನು ಅವನೇ, ರಾಮನು ಅವನೇ, ಕೃಷ್ಣನು ಅವನೇ, ಪರಮೇಶ್ವರನ ವೆಂಕಟೇಶ್ವರನು ಅವನೇ, ವೆಂಕಟರಮಣ. ಅವನು ನೋಡ್ತಾ ಇರ್ತಾನೆ. ಕಾವಿ ಹುಟ್ಟವರೆಲ್ಲ ದೇವರಿಗೆ ಹತ್ತಿರ ಆಗಿದ್ದರೆ ಇನ್ಯಾಕೆ ಅಂತಾರೆ ಶರಣರು. ಎಲ್ಲರೂ ಕಾವಿನ ಹುಟ್ಕೋಬೋದು. ಕಾವಿ ಹುಟ್ಟಿದ ಮಾತ್ರಕ್ಕೆ ದೇವರಿಗೆ ಹತ್ತಿರ ಆಗ್ಬಿಡ್ತೀವ ಅನ್ನೋ ಮಾತನ್ನು ಹೇಳ್ತಾರೆ. ಇಂಥ ಹೊಗಳು ಭಟ್ಟರನ್ನು ದೂರ ಇಡುವವರು ಎಷ್ಟು ಮಂದಿ? ಅತಿ ವಿನಯ ಪ್ರದರ್ಶಿಸುವುದು, ಅತಿ ಹೊಗಳುವುದು ಎರಡೂ ಧೂರ್ತ ಲಕ್ಷಣಗಳು.
ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಿ ನಮ್ಮನ್ನು ಪರೋಕ್ಷವಾಗಿ ಗೇಲಿ ಮಾಡುವುದು ಇಂಥವರ ಉದ್ದೇಶ. ಅಥವಾ ನಮ್ಮ ಏಳಿಗೆಯನ್ನು ಸಹಿಸಲಾರದೆ, ಹಿಂದೂ ಧರ್ಮದ ಏಳಿಗೆಯನ್ನು ಸಹಿಸಲಾರದೆ, ಅಯ್ಯೋ ಅವ್ರದ್ದೇ ಧರ್ಮ, ಲಿಂಗಾಯತ ಧರ್ಮನೂ ಅದೇನೆ, ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಶಿವ ಹೀಗೆ ನಮ್ಮನ್ನು ತಪ್ಪು ದಾರಿ ಎಳೆಯುವ ದುರ್ಬುದ್ಧಿ ಅವರದು ಇರಬೇಕಾ? ಇಂಥವರಿಂದ ನಾವು ಯಾವಾಗಲೂ ದೂರ ಇರಬೇಕು ಅಂತಾರೆ ಶರಣರು. ಆದರೆ ನಮ್ಮನ್ನು ಆಳುವ ಪ್ರಭುಗಳು, ಅಧಿಕಾರಿಗಳು ಇಂತಹ ಮಹನೀಯರನ್ನೇ ತಮ್ಮ ಸುತ್ತಮುತ್ತ ಇಟ್ಟುಕೊಂಡು ಓಲೈಸುತ್ತಾರೆ. ನೋಡಿ ಎಂತ ಮಾತಾಡ್ತಾರೆ ಆ ಕಾಲದಲ್ಲೇ. ಇಂಥವರಿಂದ ನಾವು ಯಾವಾಗಲೂ ದೂರ ಇರಬೇಕು. ಪ್ರಜೆಗಳು, ಸಜ್ಜನರು ಮುಖ್ಯವಾಗಿ, ಏಯ್ ನೀನು ಹೆಂಗಿದ್ರೆ ಆಗಲ್ಲ ಬಿಡ, ಈ ಕಡೆ ಬರ ಅಂತಾರೆ. ಸತ್ಯಹರಿಶ್ಚಂದ್ರ ಬರ ಈ ಕಡೆ ಅಂತಾರೆ. ಸತ್ಯಹರಿಶ್ಚಂದ್ರನಿಗೂ ಅಮೆಂಡ್ಮೆಂಟ್ ಐತೆ, ಹೇಳಿದ್ದೆ ಇನ್ನೊಂದು ನಾನು. ಆನೆ ಮೇಲೆ ನಿಂತ್ಕೊಂಡು ಕವಡೆ ಎಸೆದ್ರೆ ಅಷ್ಟೆಲ್ಲ ಕೊಟ್ಬಿಡ್ತಾನೆ ರಾಶಿ ಒಂದನ್ನು ವಿಶ್ವಾಮಿತ್ರರಿಗೆ ಹರಿಶ್ಚಂದ್ರ. ಮತ್ತು ಇನ್ನೊಂಥರನೇ ಇಟ್ಕೊ ಅಂತಾನೆ. ನನ್ನ ಹತ್ರ ಇಟ್ಕೊಳ್ಬಾರ್ದು, ಇಟ್ಕೊಳಕ್ಕಾಗಲ್ಲ ಅನ್ಬೇಕು ಇವತ್ತು. ಅವನೇನೋ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಡಲು ಶಕ್ತರು ಋಷಿಗಳು. ವಿಶ್ವಾಮಿತ್ರ ಋಷಿ ಮಾತ್ರ ಅಲ್ಲ, ಅಂಥವರನ್ನು ಕಂಡ ದೇಶ ಇದೆ. ಅನುಗ್ರಹಿಸಲು ಸಮರ್ಥರು ಆಗಿದ್ದರು ಋಷಿಗಳು. ಆದ್ದರಿಂದ ಮಂತ್ರಿವರ್ಯರು ಹೇಳೋರು ಕೂಡ ಮತ್ತು ಅದನ್ನು ಇಟ್ಕೊಳ್ತಾನೆ. ಇನ್ನು ಮತ್ತೊಮ್ಮೆ ಬಂದು ತಗೊಳ್ತೀನಿ ಅಂತ ಯೋಚನೆ ಮಾಡಿ. ಇಂಥ ದುರ್ಬುದ್ಧಿಯವರು, ಅವರಿಂದ ನಾವು ಯಾವಾಗಲೂ ದೂರ ಇರಬೇಕು. ಆದರೆ ನಮ್ಮನ್ನಾಳುವ ಪ್ರಭುಗಳು, ಅಧಿಕಾರಿಗಳು ಇಂಥ ಮಹನೀಯರನ್ನೇ ತಮ್ಮ ಸುತ್ತಮುತ್ತ ಇಟ್ಟುಕೊಂಡು ಓಲೈಸುತ್ತಾರೆ. ಏನ್ರಿ ಎಂಥ ದೂರದರ್ಶಿತ್ವ! ಆ ಕಾಲನೂ ಹೀಗೆ ಇತ್ತು. ಈ ಕಾಲ ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಆಗಿದ್ದಾರೆ ಅಂಥವ್ರು. ನಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಿ ನಮ್ಮನ್ನು ಪರೋಕ್ಷವಾಗಿ ಗೇಲಿ ಮಾಡುವುದು ಇಂಥವರ ಉದ್ದೇಶ. ಯಾರು ತಪ್ಪು ಮಾಡಲ್ಲ? ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ. ನಿಮ್ಮ ತಪ್ಪನ್ನು ಮುಚ್ಚೋದು, ನಮ್ಮ ತಪ್ಪನ್ನು ಮುಚ್ಚಾಕೋದು. ನೀವೇನು ಮಾಡೋದು? ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರ್ದು. ಹಾಗಂತ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಕೊನೆಗೆ ಕೇಳ್ತಾನೆ ಧರ್ಮರಾಜ, ಯಮಧರ್ಮ, ನಾವು ಮಾಡಿದ ತಪ್ಪನ್ನು ಮತ್ತೆ ಮಾಡದಂತೆ ಅನುಗ್ರಹಿಸು, ತಥಾಸ್ತು ಅಂತ ಹೇಳಿ ಅಂತರ್ಧಾನನಾಗ್ತಾನೆ ಯಮ. ನಮ್ಮ ಏಳಿಗೆಯನ್ನು ಸಹಿಸಲಾರದೆ ನಮ್ಮನ್ನು ತಪ್ಪು ದಾರಿಗೆಳೆಯುವ ದುರ್ಬುದ್ಧಿಯವರು ಇರುತ್ತಾರೆ. ಇಂಥವರಿಂದ ನಾವು ಯಾವಾಗಲೂ ದೂರ ಇರಬೇಕು. ಆದರೆ ನಮ್ಮನ್ನಾಳುವ ಪ್ರಭುಗಳು, ಅಧಿಕಾರಿಗಳು ಅಂತಹ ವಿದ್ವಾಂಸರನ್ನೇ ತಮ್ಮ ಸುತ್ತಮುತ್ತ ಇಟ್ಟುಕೊಂಡು ಓಲೈಸುತ್ತಾರೆ. ಇಂಥವರಾಡುವ ಮಾತುಗಳು ಆಳುವವರಿಗೆ ವೇದವಾಕ್ಯವಾಗುತ್ತವೆ. ಬಸವಣ್ಣನವರ ಶರಣ ವಚನಗಳೂ ಆಗುತ್ತವೆ ಅಂತ ತೇರಿಸಬೇಕು. ಇದು ತೀರಾ ವಿಷಾದಕರ. ಸ್ವತಃ ಯಾರೊಬ್ಬರ ಯೋಗ್ಯತೆಯನ್ನು ಅಳೆಯಲು ಅಸಮರ್ಥರಾದ ಇವರಿಗೆ ತಮ್ಮ ಹೊಗಳು ಭಟ್ಟರೇ, ಅವರ ನುಡಿಗಳೇ ನ್ಯಾಯದ ಊರುಗೋಲಾಗಿ ಬಿಡುವುದರಿಂದ ನಾವು ಇಂದಿನ ದಿನಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಪಗತಿಯನ್ನೇ ಕಾಣುತ್ತಿದ್ದೇವೆ.
ನಾನು ಹೇಳದೆ ವಿಧಿ ಇಲ್ಲ. ಮೋದಿಯವರು ಬರದೇ ಇದ್ದರೆ ಈ ದೇಶ ಎಂಥ ಅಪಗತಿಗೆ ಹೋಗ್ತಾ ಇತ್ತು ಅನ್ನೋದು. ಆ ಮೋದಿಯನ್ನ ಮಹಾ ಅನುಭವನಿಗೆ ಇಂದು ಕಾಂಗ್ರೆಸ್ಸಿನಲ್ಲಿ ವಿರೋಧ ಪಕ್ಷದಲ್ಲಿ ಮೋದಿ ಭಾರತೀಯ ಜನತಾ ಪಕ್ಷದ ಮೋದಿ. ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಕ್ಕೆ ಇಟ್ಟುಕೊಂಡ ಹೆಸರನ್ನು ಇಟ್ಟುಕೋಬೇಡಿ ಅಂತ ಹೇಳಿದ ಕಾಂಗ್ರೆಸ್ನಲ್ಲಿ ಅವರಿಗೆ ಸರಿಸಮಾನದ ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಇದ್ದಾರಾ ಅಂತ ನನ್ನ ಸ್ನೇಹಿತರಲ್ಲಿ ಬಹಳಷ್ಟು ಜನಗಳಲ್ಲಿ ಕೇಳಿದ್ದೇನೆ. ಇಲ್ಲ ಅಂತಾರೆ, ಆದರೂ ಹಾರಾಡ್ತಾರೆ. ಅಧಿಕಾರಿಗಳು ಇಂತಹ ಮಾನೀಯರನ್ನೇ ತಮ್ಮ ಸುತ್ತಮುತ್ತಲೂ ಇಟ್ಟುಕೊಂಡು ಓಲೈಸುತ್ತಾರೆ. ಹಿಂದೂ ಧರ್ಮನ ಹೀಗಳೆಯೋದು, ಲಿಂಗಾಯತ ಧರ್ಮನ ಎತ್ತು ಕಟ್ಟೋದು, ಮುಸ್ಲಿಮರನ್ನು ಎತ್ತು ಕಟ್ಟೋದು, ದಲಿತರನ್ನು ಎತ್ತು ಕಟ್ಟೋದು, ಇಂಥವ್ರನ್ನ ಇಟ್ಕೊಳ್ತಾರೆ ಸುತ್ತಮುತ್ತಲು ರಾಜಕಾರಣಿಗಳು. ಆ ಕಾಲದಲ್ಲಿ ಹೇಳ್ತಾರೆ ಶರಣರು. ನಾನು ಅದನ್ನು ಎತ್ತಿ ವ್ಯಾಖ್ಯಾನ ಮಾಡಿದ್ದೆ ಅಷ್ಟೇ. ನಾವು ಇಂದಿನ ದಿನಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಪಗತಿಯನ್ನೇ ಕಾಣುತ್ತಿದ್ದೇವೆ. ಇಂಥ ಬಟ್ಟಂಗಿಗಳನ್ನು ಮೊದಲು ನಮ್ಮ ನಾಯಕರು, ನೇತಾರರು, ಮಠಾಧಿಪತಿಗಳು, ಸರ್ಕಾರಿ ಅಧಿಕಾರಸ್ಥರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ದೂರವಿಡುವುದನ್ನು ಮರೆಯಬಾರದು. ಅವ್ರು ತಿಳ್ಕೋಬೇಕು. ದುರ್ಯೋಧನನಿಗೊಬ್ಬ ಶಕುನಿ ಇದ್ದು ವಿನಾಶವಾದದ್ದು ಯಾರಿಗೆ ಗೊತ್ತಿಲ್ಲ. ಆದ್ದರಿಂದ ಇಂಥ ಅನಿಷ್ಟ ತರುವ ರಾಜ್ಯಕ್ಕೆ, ದೇಶಕ್ಕೆ ಅಪಾಯಕಾರಿಯಾಗಿರುವ ಈ ದುರ್ವಿಚಾರಿಗಳನ್ನು, ವಿದ್ವಾಂಸಕರನ್ನು, ಮತ್ತು ವಿದ್ವಾಂಸಕರು ಬೇರೆ, ವಿದ್ವಾಂಸರು, ಪಂಡಿತರು, ಪದವಿಯನ್ನು ಪಡೆದವರು ನಮ್ಮನ್ನು ತಿಕ್ಕಿ ತೊಳೆಯುವ ನಿಂದಕರೇ ಆಗಿರುತ್ತಾರೇನು? ಅಲ್ಲ. ಹಂದಿ ಇರಬೇಕು, ನಮ್ಮನ್ನು ನಿಂದಕರಿರಬೇಕು ಅಂದರೆ ಆ ಹಂದಿಗಿಂತ ಇವರು ಹೊಲಗೆಡಿಸುವ ಅಂತಹ ಆಧಾರ ಎಲ್ಲ ಹೊಲಸನ್ನೆಲ್ಲ ತಿಂದು ಕ್ಲೀನ್ ಮಾಡ್ತಾರೆ. ಇವರು ಹೊಲಸನ್ನು ಹಾಕ್ತಾರೆ. ಮುಗ್ಧ ಜನರ, ದಡ್ಡ ಜನರ, ತಿಳಿದೇ ಇದ್ದವರ ಜನರ ನಡುವೆ ಹೊಲಗೆಡಿಸ್ತಾ ಇದ್ದಾರೆ. ಆದರೆ ಏನು, ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯು, ಆ ಹಂದಿಗಿಂತನೂ ಇವರು ಕಡೆ. ಇದು ಅವರೇ ಹೇಳಿದ್ದವು ಶ್ರೀಗಳು. ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯು, ಹಂದಿಗಿಂತ ಕಡೆಯವು ಅಂತ ಹೇಳದೆ ವಿಧಿ ಇಲ್ಲ. ದಾಸರ ನುಡಿಯಂತೆ ಅವರು ಹೇಳೋದು, ಹಂದಿ ಇದ್ದರೆ ಇರಬೇಕು ಅಂತ, ಹಂದಿ ಹಿಂಗಿರಬೇಕು ನಿಂದಕರು ಅಂತ. ಪುರಂದರದಾಸರು ಕೂಡ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸುವರು ಎಂಬ ಶರಣರ ನುಡಿಯಂತೆ ಟೀಕೆ ಮಾಡುವವರು, ನಿಂದಕರು ಇಂಥವರು ಇದ್ದರೇನೆ ಅವರೇ ನಮ್ಮನ್ನು ಸರಿದಾರಿಗೆ ಹಚ್ಚುವವರು ಎಂಬುದನ್ನು ಜನ, ಮುಖ್ಯವಾಗಿ ರಾಜ್ಯದ ಕರ್ನಾಟಕದ ಜನ ಇವತ್ತು ತಿಳ್ಕೋಬೇಕಾಗಿದೆ. ರಾಜ್ಯಗಳಲ್ಲಿ ತಿಳ್ಕೋಬೇಕಾಗಿದೆ. ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಇಲ್ಲಿ ಎಷ್ಟು ಉಚ್ಚ ಸಂಸ್ಕೃತಿಯೋ ಈ ದೇಶದಲ್ಲಿ ಅಷ್ಟು ನೀಚ ಸಂಸ್ಕೃತಿ ಇದೆ. ರಾಜಕೀಯ ಕಬಂಧ ಬಾಹುವಿನಂತೆ ಎಲ್ಲ ಕ್ಷೇತ್ರಗಳಲ್ಲೂ. ಕಬಂಧ ಬಾಹು ಅಂದರೆ ಏನು? ರಾಮಾಯಣದಲ್ಲಿ ಕಬಂಧ ಬಾಹು ಬರ್ತಾನೆ. ಘೋರತಾಟಕ ಘಾತಕ ರಾಮ, ಮಾರೀಚಾದಿನೆ ಪಾತಕ ರಾಮ, ಕಬಂಧ ಬಾಹುಶ್ಚೇದಕ ರಾಮ. ಈ ಕಬಂಧ ಬಾಹುವನ್ನು ಆ ರಾಕ್ಷಸನ ಬಾಹುಗಳನ್ನು
ಛೇದ ಮಾಡ್ತಾನೆ ರಾಮ. ಆ ಬಾಹುಗಳು ಹೆಂಗಿರ್ತವೆ, ಯಾರು ಆ ರೇಂಜಲ್ಲಿ 2 ಕೈ ರೇಂಜಲ್ಲಿ ಬಂದರೆ ಆಯ್ತು ಅವರು ಗತಿ ಮುಗಿಸ್ಬಿಡ್ತಾನೆ. ಇಂಥವ್ರಿದ್ದಾರೆ. ಹುಷಾರಾಗಿರಬೇಕು ಸಜ್ಜನರೇ. ಒಳ್ಳೆಯದರ ಚಟ ಬೇಕು, ಒಳ್ಳೆಯದರ ಹಠ ಬೇಕು ಎಂಬುದು ನಿಮ್ಮಲ್ಲಿ ಇರಲಿ ಅಂತಾರೆ ಶರಣರು. ಮನುಷ್ಯನಾದವನಿಗೆ ತಾನು ಒಳಿತನ್ನೇ ಮಾಡುತ್ತೇನೆಂಬ ಹಠವ ಇರಬೇಕು. ದೀನ ದಲಿತರ ಉದ್ಧಾರ ಆಗುವುದಲ್ಲದೆ ತನ್ನನ್ನು ನಂಬಿದವರಿಗೂ ಒಳಿತೇ ಆಗುವುದು. ಪುಣ್ಯ ಪಾಪಗಳ ಅರಿವಿರಬೇಕು. ಅದುವೇ ಇಲ್ಲೇ ಸ್ವರ್ಗ, ಇಲ್ಲೇ ನರಕ ಮುಂದಿದೆ, ಇಲ್ಲೇ ಅನುಭವಿಸಬೇಕು ಎನ್ನುವುದನ್ನು ತಿಳಿದಿರಬೇಕು ಅಲ್ಲವೇ?